ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. 3500 ಕ್ಯೂಸೆಕ್ ನೀರು ಸಾಕಾಗಲ್ಲ ಅಂತ ನಮ್ಮ ಕರ್ನಾಟಕ ಬಂದ್ಗೆ 13ನೇ ತಾರೀಕಿಗೆ ಕರೆಯನ್ನು ಕೊಟ್ಟಿರುವಂಥದ್ದು, ಏನು ಹೇಳ್ತೀರಾ? ನನ್ನ ಹೆಸರು ನಾಗೇಶ್ ಅರಳಕುಪ್ಪೆ ಅಂದ್ಬಿಟ್ಟು ನಾನು ಅಖಿಲ ಕರ್ನಾಟಕ ವಿಚಾರವಾದಿ ಟ್ರಸ್ಟಲ್ಲಿ ಕಾರ್ಯದರ್ಶಿಯಾಗಿದ್ದೀನಿ. ಇವತ್ತೇನು ಬಂದ್ ಕರೆ ಕೊಟ್ಟಿದ್ದಾರೆ, ಬಹುಶಃ ಬಂದ್ ಕರೆಯನ್ನು ನಾವು ಒಪ್ಪೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಬಂದ್ ಆಗುವಂಥದ್ರಿಂದ ಯಾವುದಾದ್ರೂ ನಮಗೆ ಅದರಿಂದ ಪ್ರಯೋಜನ ಆಗುತ್ತೆ ಅನ್ನೋದಾದರೂ ಮಾಡ್ಬೋದು. ಬಟ್ ಪ್ರಯೋಜನ ಆಗದೇ ಇರುವಂಥ ಸಂದರ್ಭದಲ್ಲಿ ನಾವು ಈ ಬಂದು ಕರೆ ಕೊಟ್ಟಿರೋದ್ರಿಂದ ಯಾವ ರೀತಿಯಾದ ಉಪಯೋಗ ಆಗುತ್ತೆ ಜನರಿಗಾಗಲಿ ಸರ್ಕಾರಕ್ಕಾಗಲಿ, ಏನಾಗ್ಬೋದು, ಏನೂ ಆಗಲ್ಲ. ಅದಕ್ಕೆ ಯಾಕೆಂದರೆ ಸರ್ಕಾರ ಕಾವೇರಿ ನದಿ ತುಂಬಿದ್ರೆ ಅಥವಾ ನೀರು ಬಂದರೆ ತಡೆದಿಟ್ಕೊಳ್ಳೋಕ್ಕಾಗಲ್ಲ, ನೀರು ಬಿಡ್ತಾರೆ. ನೀರಿಲ್ಲ ಅಂತ ಅಂದರೆ ನೀರು ಹೇಗೆ ಕೊಡೋಕ್ಕಾಗಲ್ಲ. ಬಟ್ ನಮ್ಮ ಸಮಸ್ಯೆಗಳನ್ನ ನಾವು ಗಮನಿಸಿ ನಾವು ಬಂದರಿಗೆ ಕರೆ ಕೊಡಬೇಕು. ಕರೆ ಕೊಡೋದ್ರಿಂದ ಏನಾಗ್ತದೆ, ಜನಸಾಮಾನ್ಯರಲ್ಲಿ ಒಂದು ರೀತಿಯ ದಿನಗೂಲಿ ಮಾಡ್ತಕ್ಕಂಥವ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು. ದುಡ್ಡವ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಕು. ದಿನಗೂಲಿ ಮಾಡುವಂಥವ್ರ ಬಗ್ಗೆ ಯೋಚನೆ ಮಾಡಿದಾಗ ಅವತ್ತಿನ ದುಡಿಮೆಯನ್ನು ದುಡಿದು ಊಟ ಮಾಡುವಂಥ ಪರಿಸ್ಥಿತಿಯಲ್ಲಿ ಬೆಂಗಳೂರು ಅಥವಾ ಗ್ರಾಮೀಣ ಪ್ರದೇಶದಲ್ಲಿ ಇರುವಂಥ ತುಂಬ ಮಂದಿ ಇದ್ದಾರೆ. ಮತ್ತು ಸಂಪರ್ಕಗಳು ಬೇಕಾಗುತ್ತೆ. ಆ ಸಂಪರ್ಕಗಳು ಇಲ್ಲ ಅಂದಾಗ ಈ ಸಮಸ್ಯೆಗಳು ಹೇಗೆ ಬಗೆಹರಿಸೋಕ್ಕೆ ಸಾಧ್ಯ? ಬಂದ್ ಮಾಡೋದ್ರಿಂದ ಕಾವೇರಿ ನೀರು ಬಂದ್ಬಿಡುತ್ತಾ? ಬರೋ ನೀರು ಬಂದರೆ ಈಗ ಕಬಿನಿ ನೀರು ಹರಿತಾ ಇದೆ, ಅದು ತಡೆದಿಟ್ಕೊಳ್ಳೋಕ್ಕಾಗಲ್ಲ, ಹರಿಸ್ತಾ ಇದ್ದಾರೆ, ಕೆಳಗಡೆ ಹೋಗ್ತಲೇ ಇದೆ. ಇಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಕೂಡ ಸಹ ಹೇಳಿದ್ದಾರೆ, ದಯವಿಟ್ಟು ಬಂದನ್ನು ಮಾಡಬೇಡಿ, ಬಂದ್ ಮಾಡೋದ್ರಿಂದ ಯಾವುದೇ ಪ್ರಯೋಜನ ಆಗಲ್ಲ, ನಾವು ಕಾವೇರಿ ನೀರನ್ನು ಬಿಡಲ್ಲ ಸದ್ಯಕ್ಕೆ ಅಂತ ಅವತ್ತು ಹೇಳಿದ್ರು. ಇವತ್ತು ಆಲ್ರೆಡಿ ನೀರು ಹರಿತಾ ಇದೆ, ಹೋಗ್ತಾ ಇದೆ. ಮಳೆ ಹೋಯ್ತು, ಕಬಿನಿ ಕೇರಳದಲ್ಲಿ ತುಂಬ ಮಳೆಯಾಗಿದೆ. ಆ ಮಳೆ ನೀರಿಂದ ಕಬಿನಿ ತುಂಬಿತು, ಕಬಿನಿ ನೀರಿಂದ ತಮಿಳುನಾಡಿಗೆ ಹೋಗ್ತಾ ಇದೆ. ಈ ರೀತಿ ಸಮಸ್ಯೆಗಳು ಬಗೆಹರಿಸ್ಕೋಬೇಕು. ಮತ್ತು ಈಗ ಆಲ್ರೆಡಿ ಮೊನ್ನೆ ವಿಜಯ್ ಬರ್ತೀನಿ ಅಂತ ಹೇಳಿದರು, 3ನೇ ತಾರೀಕು ನಿನ್ನೆ ಬರಬೇಕಿತ್ತು, ಬರೋದನ್ನು ಸ್ಟಾಪ್ ಆಯಿತು. ಅದರಿಂದ ಅನಾನುಕೂಲ ಯಾರಿಗಾಯಿತು? ನಮಗೆ ಆಗುತ್ತೆ. ಹೋರಾಟಗಳು ಏನಾಗಬೇಕಾದ್ರೂ ಶಾಂತಿಯುತವಾಗಿ ಹೋರಾಟ ಮಾಡಬೇಕು. ಅದು ಗಾಂಧಿ ಒಂದು ಅವಕಾಶವನ್ನು ನಮ್ಗೆ ಕೊಟ್ಟಿದ್ರು. ಗಾಂಧಿ ಸಂದೇಶನು ಶಾಂತಿಯಿಂದ ಪ್ರತಿಭಟಿಸಬೇಕಾದದ್ದು ಪ್ರತಿಯೊಬ್ಬ ಪ್ರಜೆಗಳ ಹಕ್ಕು. ಅದನ್ನು ನಾವು ನಿರ್ವಹಿಸಬೇಕಾಗಿದೆ. ಇವತ್ತು ವಿದ್ಯಾರ್ಥಿ ಒಕ್ಕೂಟ ಏನು ಮಾಡ್ತೀವಿ, ವಿದ್ಯಾರ್ಥಿ CJP ಅನ್ನೋ ಒಂದು ಹೋರಾಟ ಯಾವ ರೀತಿ ಸಫಲವಾಯಿತು ಅಂದರೆ ಅದು ನಿರಂತರವಾಗಿ ನಡೀತು. ಕಂಟಿನ್ಯೂಸ್ ಆಗಿ ಉಪವಾಸ ಸತ್ಯಾಗ್ರಹ ಮಾಡಿದ್ರು. ಆ ಉಪವಾಸ ಸತ್ಯಾಗ್ರಹಕ್ಕೆ ಪ್ರಧಾನಿ ಅಥವಾ ಸರ್ಕಾರ ಪ್ರತಿಕ್ರಿಯೆ ನೀಡದೇ ಇದ್ದಾಗ ಒಂದು ಉಗ್ರವಾದಂಥ ಹೋರಾಟ ಮಾಡೋಕ್ಕೆ ಹೋಗಲಿಲ್ಲ. ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ವಯೋಲೇಷನ್ ಆಯಿತು. ವಯೋಲೇಟ್ ಆದಾಗ ಏನಾಯಿತು, ಅದರಿಂದ ಅನಾಹುತಗಳಾದದ್ದು ಯಾರಿಗೆ? ಪೊಲೀಸ್ನವ್ರಿಗೂ ನೋವಾಗಿದೆ, ಅಲ್ಲಿ ವಿದ್ಯಾರ್ಥಿಗಳಿಗೂ ನೋವಾಯಿತು. ಅಂಥ ಅನಾಹುತಗಳನ್ನ ನಾವು ಗಮನಿಸಿಯೂ ಕೂಡ ಇಲ್ಲಿ ಕರ್ನಾಟಕ ಬಂದ್ ಮಾಡೋದ್ರಿಂದ ಯಾವುದೇ ಪ್ರಯೋಜನ ಆಗಲಿಕ್ಕಿಲ್ಲ. ಆದ್ದರಿಂದ ನಾವು ಖಂಡಿತ ಹೋರಾಟ ಮಾಡಬೇಕು. ನಾನು ಹೋರಾಟದ ಬೆಂಬಲಿಗನಾಗಿ ಮಾತಾಡ್ತೀನಿ. ಹೋರಾಟವನ್ನು ನಾವು ಮಾಡಲೇಬೇಕಾದಂಥ ಕರ್ತವ್ಯ ಇದೆ ಪ್ರತಿಯೊಬ್ಬರು. ಬಟ್ ಬಂದ್ ಮಾಡೋದ್ರಿಂದ ಆಗುತ್ತೆ ಅನ್ನೋದು ಮಾಡ್ಬೋದು, ಆಗೋದಿಲ್ಲ. ಅದು ಬಂದಿಂದ ಯಾವುದೇ ಪ್ರಯೋಜನ ಇಲ್ಲ. ಕೆಲವು ದುಷ್ಕರ್ಮಿಗಳು ಅದರಿಂದ ಬೇರೆ ಬೇರೆ ರೀತಿಯ ಅನಾಹುತಗಳನ್ನ ಮಾಡೋಕ್ಕೆ ಸಾಧ್ಯ ಇರುತ್ತೆ. ಅಂಥ ಸಂದರ್ಭದಲ್ಲಿ ಅನಾಹುತ ಆದಮೇಲೆ ಯಾರು ಏನೂ ಮಾಡೋಕ್ಕಾಗಲ್ಲ. ನಾವು ಯಾರನ್ನೂ ಬ್ಲೇಮ್ ಮಾಡೋಕ್ಕಾಗಲ್ಲ. ಕೇವಲ ಸರ್ಕಾರಗಳನ್ನು ನಾವು ಮನವರಿಕೆ ಮಾಡಿಕೊಟ್ಟು, ತಮಿಳುನಾಡು ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರ ಅಲ್ಲಿರೋರೇ ಇಬ್ಬರು, ಆ ಮುಖ್ಯಮಂತ್ರಿ ಈ ಮುಖ್ಯಮಂತ್ರಿ ಕೂತ್ಕೊಂಡು ಮಾತಾಡೋದ್ರಿಂದ ಎಂಥ ಸಮಸ್ಯೆಯನ್ನಾದರೂ ಬಗೆಹರಿಸ್ಕೊಳ್ಳುವಂಥ ಸಾಧ್ಯತೆ ಇದೆ. ಇವತ್ತು ಮೇಕೆದಾಟು ಸಮಸ್ಯೆಯನ್ನು ಬಗೆಹರಿಸ್ಕೊಂಡ್ರೆ ಬಹುಶಃ ಅರ್ಧ ನೀರು ನಮ್ಗೆ ಇಲ್ಲಿ ಉಳಿಯುತ್ತೆ. ವೇಸ್ಟ್. ಈಗ ಮಳೆ ಜಾಸ್ತಿ ಬಂದು ಹೋದರೆ ಸಮುದ್ರ ಸೇರುತ್ತೆ. ಆ ನೀರನ್ನ ತಡೆಗಟ್ಕೊಂಡು ಅವ್ರಿಗೂ ಕೊಡ್ಬೋದು. ಮತ್ತು ನಮ್ಮಲ್ಲಿ ವಿದ್ಯುತ್ ಶಕ್ತಿ ಅದನ್ನು ನಾವು ತಯಾರಿಸ್ಬೋದು. ಇಂಥ ಸಂದರ್ಭದಲ್ಲಿ ನಾವು ಬಂದ್ ಮಾಡೋ ಬದಲು ಈ ಇಬ್ಬರು ವ್ಯಕ್ತಿಗಳ ಮಧ್ಯೆ ಅಲ್ಲಿ ಎಲ್ಲೋ ಮಿನಿಸ್ಟರ್ಸ್ ಇರ್ತಾರೆ, ಲೋಕೋಪಯೋಗಿ ಮಿನಿಸ್ಟರ್ಸ್ಗಳಿರ್ತಾರೆ, ಅವ್ರ ಜೊತೆ ಎಲ್ಲ ಸಂವಾದಗಳನ್ನ ಇಟ್ಕೊಂಡು, ಮತ್ತು ರೈತರು, ಬೆಂಗಳೂರಿನ ನಿವಾಸಿಗಳ ಪರವಾಗಿ ಇಂಥವ್ರು ಒಂದು 10 ಜನ ಕೂತ್ಕೊಂಡು ಮಾತಾಡಿದ್ರೆ ಪ್ರತಿಯೊಂದು ಸಮಸ್ಯೆಯನ್ನು ಬಗೆಹರಿಸ್ತದೆ. ವೈಜ್ಞಾನಿಕವಾಗಿ ಚಿಂತನೆ ಮಾಡುವಂಥ ಅವಶ್ಯಕತೆ ತುಂಬ ಇದೆ. ನಮ್ಮಲ್ಲಿ ವೈಜ್ಞಾನಿಕತೆ ಕೊರತೆ ಇದೆ. ಮತ್ತು ನಮ್ಮಲ್ಲಿ ದಿನೇ ಮೌಢ್ಯಗಳ ಬೆಚ್ಚಾಗ್ತಾ ಇದೆ ವಿನ ವೈಜ್ಞಾನಿಕ ಚಿಂತನೆ ಬೆಳೀತಿಲ್ಲ. ಈ ವೈಜ್ಞಾನಿಕ ಚಿಂತನೆಯಿಂದ ಮಾತ್ರ ಪ್ರಶ್ನಿಸುವ ಮನೋಭಾವ ಮತ್ತು ಉತ್ತರ ಕಂಡುಕೊಳ್ಳುವ ಒಂದು ವಿಧಾನದಿಂದ ನಾವು ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಬಹುದು. ಬಂದು ನಮಗೆ ಪರಿಹಾರ ಅಲ್ಲ ಅಂತೇಳಿ ನಾನು ಮಾತು ಮುಗಿಸ್ತೀನಿ. ಈಗಾಗಲೇ 3500 ಕ್ಯೂಸೆಕ್ ಏನು ತಮಿಳುನಾಡಿಗೆ ಬಿಡೋದಕ್ಕೆ ಈಗಾಗಲೇ ಆದೇಶ ಇದೆ. ಸೊ ತಮಿಳುನಾಡಿಗೆ ನಿಮ್ಮ ಪ್ರಕಾರ ನೀರಿನ ಅವಶ್ಯಕತೆ ಇದೆಯಾ? ಸದ್ಯಕ್ಕೆ ಅವರು ಕೂಡ ಅದನ್ನು ನಾನು ಹೇಳಿದೆ ಆಗಲೇ, ಅವರು ಯೋಚನೆ ಮಾಡಬೇಕಾಗಿದೆ. ನಮಗೆ ನೀರು ಎಷ್ಟು ಅಗತ್ಯ ಇದೆ ಅಷ್ಟು ಅಗತ್ಯ ಇಟ್ಕೊಂಡು, ಈಗ ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿಗಳು ಏನು ಹೇಳಿದ್ರು ಅಂದರೆ, ಮಂಡ್ಯ ಭಾಗದಲ್ಲಿ ಮತ್ತು ಮೈಸೂರು ಭಾಗದಲ್ಲಿ ದಯವಿಟ್ಟು ಬೆಳೆಯನ್ನು ಬೆಳೆಯೋಕ್ಕೆ ಹೋಗಬೇಡಿ, ಮಳೆ ಬಂದರೆ ನಾವೇ ನೀರು ಕೊಡ್ತೀವಿ, ನಾವೇ ಅನೌನ್ಸ್ ಮಾಡ್ತೀವಿ. ಬೆಳೆಯನ್ನು ಬೆಳಿಬೇಡಿ ಅಂತ ಹೇಳೋದು CM ಎಷ್ಟು ಸರಿ ಅಂತ ನಿಮ್ಗೆ ಅನಿಸುತ್ತೆ? ಯಾಕಂದರೆ ಬೆಳೆಗಳು ನಾವು ರೈತರಿಗೆ ಬಹಳಷ್ಟು ಒಂದು ಇಂಪಾರ್ಟೆನ್ಸ್ ಇರುತ್ತೆ. ಹೌದು, ಮಳೆ ಹುಯ್ಯೋದ್ರಿಂದ ಏನಾಗುತ್ತೆ ಅಂದರೆ, ಮಳೆ ಬಂದರೆ ರೈತರನ್ನ ಸಮಸ್ಯೆ ಪರಿಹಾರ ಆಗುತ್ತೆ. ರೈತರಿಗೆ ಸಮಸ್ಯೆ ಪರಿಹಾರವಾಗೋದು ಮಳೆಯಿಂದಲೇ. ಮಳೆ ಅಲ್ಲದೇ ಬೇರೆ ಆಲ್ಟರ್ನೇಟ್ ನಮ್ಗೆ ಯಾವುದೇ ಇಲ್ಲ. ಮಳೆ ಬಂದಾಗ ಮಾಡಿಬೋದು. ಬಹುಶಃ
KRSನ ಅವತ್ತಿನ ಸ್ಥಿತಿ ಇವತ್ತಿನ ಸ್ಥಿತಿಗೆ 102 ಅಡಿ ಬಂದಿದೆ. ಅವತ್ತು 90 ಅಡಿನಲ್ಲಿತ್ತು. 90 ಅಡಿ ಇದ್ದಾಗ ಬೆಂಗಳೂರಿಗೆ ವಾಟರ್ ಸಪ್ಲೈ ಮತ್ತು ಮಂಡ್ಯ ಮೈಸೂರು ನೀರನ್ನು ಅವರು ಮಾಡ್ಕೊಂಡಿರೋದ್ರಿಂದ ಆ ಸಂದರ್ಭದಲ್ಲಿ ರೈತರು, ನಾನು ಒಬ್ಬ ರೈತನಾಗೆ ಹೇಳ್ತಾ ಇರೋದು, ನಾನು ಮಳೆನೇ ಬರದೇ ಇದ್ದಂಥ ಸಂದರ್ಭದಲ್ಲಿ ನಾನು ಬೆಳೆ ಬೆಳೆದ್ರೆ ಅರ್ಧಕ್ಕೆ ನೀರು ಬರಲಿಲ್ಲ ಅಂದರೆ ರೈತನ ಸಮಸ್ಯೆ ತುಂಬ ಉದ್ವಿಗ್ನವಾಗುತ್ತೆ. ರೈತನಿಗೆ ಆ ಹಣವನ್ನು ಖರ್ಚು ಮಾಡ್ತಾನೆ, ಹಣವನ್ನು ಪಡೆಯಲಿಕ್ಕೆ ಸಾಧ್ಯವಾಗಲ್ಲ. ಅಂಥ ಸಂದರ್ಭದಲ್ಲಿ ಮತ್ತು ಬೆಂಗಳೂರಿಗೆ ನೀರಾಗ ಕೊಡಲೇಬೇಕು. ಬೆಂಗಳೂರಲ್ಲಿ ಇವತ್ತು ಜನಸಂಖ್ಯೆಗೆ ಬೇರೆ ಪ್ಯಾರಲಲ್ಲಿ ಯಾವುದೂ ಇಲ್ಲ ನಮಗೆ ವಾಟರ್ ಸಪ್ಲೈ ಬೆಂಗಳೂರು ಕೊಡೋಕ್ಕೆ. ಈ ಬೆಳೆ ಬೆಳೀತಾ ಇದ್ದೀವಿ, ನೀರು ಒಡಗೋಗುತ್ತೆ ಕೊಡಿ ಅಂದರೆ ಕೊಡೋಕ್ಕಾಗಲ್ಲ. ನಮಗೆ ಕುಡಿಯುವ ಸಮಸ್ಯೆಗಳಿಗೆ ಪರಿಹಾರ ನೀಡಿ ಆ ನಂತರ ಬೆಳೆಯೋದಕ್ಕೆ ಅವಶ್ಯಕತೆ. ಈಗ ಬೆಳೆಗೆ ಬೆಳ್ಕೊಳ್ಳೋಕೆ ಅವಕಾಶ ಇದೆ. ಈಗ 102 ಅಡಿ ಬಂದಿದೆ, ಬೆಳೆಯೋಕ್ಕೆ ಸರ್ಕಾರನೇ ಮುನ್ನೆಚ್ಚರಿಕೆ ಇಡುತ್ತೆ. ಅದಕ್ಕೆ ಅದ್ರ ಬಗ್ಗೆ ನಾವು ಜಾಸ್ತಿ ಹೋರಾಟ ಮಾಡೋ ಅಗತ್ಯ ಇಲ್ಲ.